ತಕ್ಕಂಥದ್ದು ಕೂಡ ಸರಿಯಲ್ಲ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಕಾನೂನಾಗಿಂತ ಯಾರು ದೊಡ್ಡವರಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕಾಗುತ್ತೆ. ಆದರೆ ಒಂದು ಬಹುಶಃ ಹಲವಾರು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಒಬ್ಬರು ಪರಶುರಾಮ್ ಅಂತಕ್ಕಂಥ ಒಬ್ಬರು PSI ಯಾವ ರೀತಿ ಮರಣ ಹೊಂದರು, ಅದನ್ನ ಯಾವ ರೀತಿ ಮುಚ್ಚಾಕ್ಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾದ್ರು ಅಂತಕ್ಕಂಥದ್ದು ಜಗಜ್ಜಾಹಿರ. ಇವತ್ತು ಮತ್ತೊಬ್ರು ಸಚಿವರು ನಾಗೇಂದ್ರ ಅವರು ಯಾವ ರೀತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ 189 ಕೋಟಿ ಅಲ್ಲ 87 ಕೋಟಿ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣವನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಸದನದಲ್ಲಿ ಒಪ್ಪಿದ್ರು ಕೂಡ ಅದನ್ನ ತನಿಖೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಮೀಣಾಮೇಷ ಎಣಿಸಿ ತಾರತಮ್ಯವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಆದರೆ ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು ಏನು FSL ರಿಪೋರ್ಟ್ ಬರಬೇಕಾಗಿತ್ತು, ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು FSL ರಿಪೋರ್ಟ್ ಮೂಲಕ ನಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಆದರೆ ಬಹಳ ತರಾತುರಿಯಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ನಿಜಕ್ಕೂ ಕೂಡ ಹಲವಾರು ವರ್ಷಗಳು ಏನು ಸ್ವಾತಂತ್ರ್ಯ ಬಂದ ಮೇಲಿಂದ ಸಾಕಷ್ಟು ಸರ್ಕಾರಗಳು ಆಡಳಿತ ಮಾಡಿದೆ, ಸಾಕಷ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇಂಥ ಒಂದು ಸರ್ಕಾರ ಈ ರೀತಿ ಟಾರ್ಗೆಟ್ ರಾಜಕಾರಣ ಮಾಡಿಕೊಂಡು ಇವತ್ತು ದ್ವೇಷದ ಒಂದು ರಾಜಕಾರಣ ಮಾಡ್ಕೊಂಡೇನು ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಇದನ್ನ ಮೆಚ್ಚತಕ್ಕಂತ ಕೆಲಸಗಳಲ್ಲ ಇವೆಲ್ಲ. ಇದರ ಭಾಗವಾಗಿ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇಲ್ಲಿ ಒಕ್ಕಲಿಗರ ಟ್ಯಾಗ್ ಆಗಲಿ, ಲಿಂಗಾಯತರ ಟ್ಯಾಗ್ ಆಗಲಿ, ಅಥವಾ OBC ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಮುಸಲ್ಮಾನರ ಟ್ಯಾಗ್ ಆಗಲಿ, ಇಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನ ಓಲೈಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವೆಲ್ಲ ಬಿಟ್ಟು ಇವತ್ತೇನು ಇನ್ನು 3.25 ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದ್ರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ. ಈಗಾದ್ರೂ ಚಿಂತನೆ ಮಾಡಲಿ. 1 ವರ್ಷ 4 ತಿಂಗಳಾಗಿದೆ. ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರ್ಬೋದು, ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ 1 ವರ್ಷ 4 ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆಂಟಿ ಇನ್ಕಂಬೆನ್ಸಿ ಶುರು ಆಗೋಗಿದೆ. ನಾಳೆ ಚುನಾವಣೆಗೆ ಹೋದ್ರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಏನು ಸೃಷ್ಟಿಯಾಗಿದೆ. ಅವರ ಎಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು, ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬಯಲಿಗೆಳಿತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಅದು ಬಯಲಿಗೆ ಎಳೆಯೋದೇ ತಪ್ಪ. ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು, ವ್ಯಕ್ತಿಗತವಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ರೆ ಮೊದಲು ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅವ್ರಿಗೆ ಒಳಗಡೆ ಭಯ ಇರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವ್ರ ಮೇಲೆ. ಯಾಕೆಂದ್ರೆ ವಾಸ್ತವ ಮಾತಾಡ್ತಾರಲ್ಲ, ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದ ಪುಸ್ತಕ ರೀತಿ ಇಡ್ತಾರಲ್ವಾ. ಹಾಗಾಗಿ ಇವತ್ತು ಭಯ ಶುರು ಆಗಿದೆ. ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದ್ ಕಡೆ, ಉಪಮುಖ್ಯಮಂತ್ರಿ ಒಂದ್ ಕಡೆ, ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧೆ ಮಾಡಬೇಕು, ಹೆಂಗಾದ್ರೂ ಒಟ್ಟಿನಲ್ಲಿ ಕುಮಾರಣ್ಣನ ತಪ್ಪಿತಸ್ಥರು ಅಂತಕ್ಕಂಥದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ನೋಡಿ, ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ಮೈಸೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2015ರಲ್ಲಿ
ಏನು ಈ ಒಂದು ಪ್ರಕ್ರಿಯೆ ಒಂದು ಬೆಳವಣಿಗೆ ಆಯಿತು, ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಇಲ್ಲ. ಮೂಡಾ ಕೇಸ್ಗೂ ಗಂಗೇನಹಳ್ಳಿಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನ ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಷ್ಟೇ. ಈಗ ಡಿನೋಟಿಫಿಕೇಶನ್ ಆಗಿರೋದು ಯಾರ ಕಾಲ್ಗಡದಲ್ಲಿ? ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಏನಿದೆ? ಎಸ್, ಈಗ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಫೈಲ್ ಬಂದಿದ್ರು ಕೂಡ ರಿಜೆಕ್ಟ್ ಮಾಡಿದಾರಲ್ಲ, ಅವ್ರು ಸಹಿ ಹಾಕಿದಾರ, ಅವ್ರು ಡಿನೋಟಿಫಿಕೇಶನ್ ಮಾಡಿದಾರ. ನೋಡಿ, ರಾಜಕೀಯವಾಗಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ವಿರುದ್ಧವಾಗಿ ರಾಜಕೀಯವಾಗಿ ನಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷ. ಇವತ್ತು ನಾವು ಕಳೆದ 3-4 ತಿಂಗಳಿಂದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಒಟ್ಟಾಗಿರ್ತಕ್ಕಂಥದ್ದು. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಒಂದ್ ರೀತಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂದು ಮಾಡಿಲ್ಲ, ಅವ್ರ ಜೀವನದಲ್ಲೇ ಮಾಡಿಲ್ಲ ಅವರು. ಚನ್ನಪಟ್ಟಣದಲ್ಲಿ ಬಿಜೆಪಿ ನಾಯಕರು ಹೇಳುವಂತ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ ಸಿಪಿ ಯೋಗೇಶ್ವರ್ ಅವರು ನಿಂತರೆ ಮಾತ್ರ ಗೆಲ್ತಾರೆ ಅಂತ ಬಿಜೆಪಿ ನಾಯಕರ ಅಭಿಪ್ರಾಯ ಆಗಿದೆ ಸರ್. ಈಗ ನೋಡಿ ಅಣ್ಣ, ಇದ್ರ ಬಗ್ಗೆ ಸಾಕಷ್ಟು ಸಮಯ ಚರ್ಚೆಗಳು ಆಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೂಡ ದೆಹಲಿಗೆ ಹೋಗಿ ಮಾತನಾಡಿದ್ದಾರೆ. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಇನ್ನು ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ. ಇವು 3 ಉಪಚುನಾವಣೆ ಡೇಟ್ ಘೋಷಣೆ ಆದ ನಂತರ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿ ಕಣಕ್ಕಿಳಿತಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಅವರ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಯಾವ ರೀತಿ ನಾವು NDA ಅಭ್ಯರ್ಥಿಗೆ ಒಂದು ಗೆಲುವಿಗೆ ಶಕ್ತಿಯನ್ನು ತುಂಬಿಸಬಹುದು, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅದೊಂದು ರೀತಿ ಹಿನ್ನಡೆ ಆಗಲ್ಲ, ಯಾಕಂದ್ರೆ ಸ್ಥಳೀಯ ಕೌನ್ಸಿಲರ್ಗಳು ಪಕ್ಷ ತೊರೆಯೋದ್ರಿಂದ. ಈಗ ನಿನ್ನೆ ದಿನ ಕೂಡ ಚನ್ನಪಟ್ಟಣದ ಸಾಕಷ್ಟು ಕೌನ್ಸಿಲರ್ಗಳಿಗೆ ನಾನು ವೈಯಕ್ತಿಕವಾಗಿ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿ ಮಾಡಿದ್ದೇನೆ. ಸಾಕಷ್ಟು ಜನ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು, ಕಾಂಗ್ರೆಸ್ನವರು ಕೆಲವೊಂದಷ್ಟು ಜನಕ್ಕೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಮಿಷವನ್ನ ಒಡ್ಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡಿರ್ತಕ್ಕಂಥದ್ದು ಕೂಡ ಜಗಜ್ಜಾಹಿರ ನಿಮಗೂ ಗೊತ್ತಿದೆ. ಆದರೆ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಿನ್ನೆ ದಿನ ಸುದೀರ್ಘವಾಗಿ ನಾನು ತೋಟದ ಮನೇಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಕೆಲವೊಂದಷ್ಟು ಗುಡ್ ನ್ಯೂಸ್ ಕೊಡ್ತೇನೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದ್ದೀರಿ. ಬಹುಶಃ ಮುನಿರತ್ನ ಅವರ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ತನಿಖೆನಲ್ಲಿ ಇದೆ. ಹಾಗಾಗಿ ಇವತ್ತು ನಾವು ಏನು ಮಾತನಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಕಾನೂನಾಗಿಂತ ಯಾರು ದೊಡ್ಡವರಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕಾಗುತ್ತೆ. ಆದರೆ ಒಂದು ಬಹುಶಃ ಹಲವಾರು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಒಬ್ರು ಪರಶುರಾಮ್ ಅಂತಕ್ಕಂಥ ಒಬ್ರು PSI ಯಾವ ರೀತಿ ಮರಣ ಹೊಂದರು, ಅದನ್ನ ಯಾವ ರೀತಿ ಮುಚ್ಚಾಕ್ಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾದ್ರು ಅಂತಕ್ಕಂಥದ್ದು ಜಗಜ್ಜಾಹಿರ. ಇವತ್ತು ಮತ್ತೊಬ್ರು ಸಚಿವರು ನಾಗೇಂದ್ರ ಅವರು ಯಾವ ರೀತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ 189 ಕೋಟಿ ಅಲ್ಲ 87 ಕೋಟಿ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣವನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಸದನದಲ್ಲಿ ಒಪ್ಪಿದ್ರು ಕೂಡ ಅದನ್ನ ತನಿಖೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಮೀಣಾಮೇಷ ಎಣಿಸಿ ತಾರತಮ್ಯವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಆದರೆ ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು ಏನು FSL ರಿಪೋರ್ಟ್ ಬರಬೇಕಾಗಿತ್ತು, ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು FSL ರಿಪೋರ್ಟ್ ಮೂಲಕ ನಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಆದರೆ ಬಹಳ ತರಾತುರಿಯಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ನಿಜಕ್ಕೂ ಕೂಡ ಹಲವಾರು ವರ್ಷಗಳು
ಏನು ಸ್ವಾತಂತ್ರ್ಯ ಬಂದ ಮೇಲಿಂದ ಸಾಕಷ್ಟು ಸರ್ಕಾರಗಳು ಆಡಳಿತ ಮಾಡಿದೆ, ಸಾಕಷ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇಂಥ ಒಂದು ಸರ್ಕಾರ ಈ ರೀತಿ ಟಾರ್ಗೆಟ್ ರಾಜಕಾರಣ ಮಾಡಿಕೊಂಡು ಇವತ್ತು ದ್ವೇಷದ ಒಂದು ರಾಜಕಾರಣ ಮಾಡ್ಕೊಂಡೇನು ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಇದನ್ನ ಮೆಚ್ಚತಕ್ಕಂತ ಕೆಲಸಗಳಲ್ಲ ಇವೆಲ್ಲ. ಇದರ ಭಾಗವಾಗಿ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಬೈದಿದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ. ಅಂದ್ರೆ ಒಕ್ಕಲಿಗ ಸಮುದಾಯ ನಾಯಕರೇ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇಲ್ಲಿ ಒಕ್ಕಲಿಗರ ಟ್ಯಾಗ್ ಆಗಲಿ, ಲಿಂಗಾಯತರ ಟ್ಯಾಗ್ ಆಗಲಿ, ಅಥವಾ OBC ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಮುಸಲ್ಮಾನರ ಟ್ಯಾಗ್ ಆಗಲಿ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವೆಲ್ಲ ಬಿಟ್ಟು ಇವತ್ತೇನು ಇನ್ನು 3.25 ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದ್ರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ. ಈಗಾದ್ರೂ ಚಿಂತನೆ ಮಾಡಲಿ. 1 ವರ್ಷ 4 ತಿಂಗಳಾಗಿದೆ. ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರ್ಬೋದು, ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ 1 ವರ್ಷ 4 ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆಂಟಿ ಇನ್ಕಮೆನ್ಸಿ ಶುರು ಆಗೋಗಿದೆ. ನಾಳೆ ಚುನಾವಣೆಗೆ ಹೋದ್ರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಏನು ಸೃಷ್ಟಿಯಾಗಿದೆ. ಅವರ ಎಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು, ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬಯಲಿಗೆಳಿತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಅದು ಬಯಲಿಗೆ ಎಳೆಯೋದೇ ತಪ್ಪ. ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು, ವ್ಯಕ್ತಿಗತವಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ರೆ ಮೊದಲು ಕುಮಾರಸ್ವಾಮಿ ಅವರನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅವ್ರಿಗೆ ಒಳಗಡೆ ಭಯ ಇರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವ್ರ ಮೇಲೆ. ಯಾಕೆಂದ್ರೆ ವಾಸ್ತವ ಮಾತಾಡ್ತಾರಲ್ಲ, ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದ ಪುಸ್ತಕ ರೀತಿ ಇಡ್ತಾರಲ್ವಾ. ಹಾಗಾಗಿ ಇವತ್ತು ಭಯ ಶುರು ಆಗಿದೆ. ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದ್ ಕಡೆ, ಉಪಮುಖ್ಯಮಂತ್ರಿ ಒಂದ್ ಕಡೆ, ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧೆ ಮಾಡಬೇಕು, ಹೆಂಗಾದ್ರೂ ಒಟ್ನಲ್ಲಿ ಕುಮಾರಣ್ಣನ ತಪ್ಪಿತಸ್ಥರು ಅಂತಕ್ಕಂಥದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ನೋಡಿ, ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ಮೈಸೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2015ರಲ್ಲಿ ಏನು ಈ ಒಂದು ಪ್ರಕ್ರಿಯೆ ಒಂದು ಬೆಳವಣಿಗೆ ಆಯಿತು, ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಇಲ್ಲ. ಮೂಡಾ ಕೇಸ್ಗೂ ಗಂಗೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನ ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಷ್ಟೇ. ಚೆನ್ನಪ್ಪರ ಹೆಸರಿಗೆ ಅಂದ್ರೆ ಅವರ ಹೆಸರಿಗೆ ಇದಾಗಿದೆ ಅಂತ ರಿಜಿಸ್ಟರ್ ಆಗಿದೆ ಜಮೀನು. ಈಗ ಡಿನೋಟಿಫಿಕೇಶನ್ ಆಗಿರೋದು ಯಾರ ಕಾಲ್ಗಡದಲ್ಲಿ? ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಏನಿದೆ? ಎಸ್, ಈಗ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಫೈಲ್ ಬಂದಿದ್ರು ಕೂಡ ರಿಜೆಕ್ಟ್ ಮಾಡಿದಾರಲ್ಲ, ಅವ್ರು ಸಹಿ ಹಾಕಿದಾರ, ಅವ್ರು ಡಿನೋಟಿಫಿಕೇಶನ್ ಮಾಡಿದಾರ. ನೋಡಿ, ರಾಜಕೀಯವಾಗಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ವಿರುದ್ಧವಾಗಿ ರಾಜಕೀಯವಾಗಿ ನಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷ. ಇವತ್ತು ನಾವು ಕಳೆದ 3-4 ತಿಂಗಳಿಂದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಒಟ್ಟಾಗಿರ್ತಕ್ಕಂಥದ್ದು. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಒಂದ್ ರೀತಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂದೂ ಮಾಡಿಲ್ಲ. ಅವ್ರ ಜೀವನದಲ್ಲೇ ಮಾಡಿಲ್ಲ. ಅವರು ಸರ್, ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಬಿಜೆಪಿ ನಾಯಕರು ಹೇಳುವಂತ ಸರ್, ಇನ್ನೊಂದು ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ ಸಿಪಿ ಯೋಗೇಶ್ವರ್ ಅವರು ನಿಂತರೆ ಮಾತ್ರ ಗೆಲ್ತಾರೆ ಅಂತ ಬಿಜೆಪಿ ನಾಯಕರ ಅಭಿಪ್ರಾಯ ಆಗಿದೆ ಸರ್. ಈಗ ನೋಡಿ ಅಣ್ಣ, ಇದ್ರ ಬಗ್ಗೆ ಸಾಕಷ್ಟು
ಸಮಯ ಚರ್ಚೆಗಳು ಆಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೂಡ ದೆಹಲಿಗೆ ಹೋಗಿ ಮಾತನಾಡಿದ್ದಾರೆ. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಇನ್ನು ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ: ಚಿಗ್ಗಾವಿ, ಸಂಡೂರು, ಚನ್ನಪಟ್ಟಣ. ಇವು 3 ಉಪಚುನಾವಣೆ ಡೇಟ್ ಘೋಷಣೆ ಆದ ನಂತರ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿ ಕಣಕ್ಕಿಳಿತಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಅವರ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಯಾವ ರೀತಿ ನಾವು NDA ಅಭ್ಯರ್ಥಿಗೆ ಒಂದು ಗೆಲುವಿಗೆ ಶಕ್ತಿಯನ್ನು ತುಂಬಿಸಬಹುದು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. 3 ಜನ ಕೌನ್ಸಿಲರ್ಗಳು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅದೊಂದು ರೀತಿ ಹಿನ್ನಡೆ ಆಗಲ್ಲ, ಯಾಕಂದ್ರೆ ಸ್ಥಳೀಯ ಕೌನ್ಸಿಲರ್ಗಳು ಪಕ್ಷ ತೊರೆಯೋದ್ರಿಂದ. ಈಗ ನಿನ್ನೆ ದಿನ ಕೂಡ ಚನ್ನಪಟ್ಟಣದ ಸಾಕಷ್ಟು ಕೌನ್ಸಿಲರ್ಗಳಿಗೆ ನಾನು ವೈಯಕ್ತಿಕವಾಗಿ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿ ಮಾಡಿದ್ದೇನೆ. ಸಾಕಷ್ಟು ಜನ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು, ಕಾಂಗ್ರೆಸ್ನವರು ಕೆಲವೊಂದಷ್ಟು ಜನಕ್ಕೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಮಿಷವನ್ನ ಒಡ್ಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡಿರ್ತಕ್ಕಂಥದ್ದು ಕೂಡ ಜಗಜ್ಜಾಹಿರ ನಿಮಗೂ ಗೊತ್ತಿದೆ. ಆದರೆ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಿನ್ನೆ ದಿನ ಸುದೀರ್ಘವಾಗಿ ನಾನು ತೋಟದ ಮನೇಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಕೆಲವೊಂದಷ್ಟು ಗುಡ್ ನ್ಯೂಸ್ ಕೊಡ್ತೇನೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದ್ದೀರಿ. ಬಹುಶಃ ಮುನಿರತ್ನ ಅವರ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ತನಿಖೆನಲ್ಲಿ ಇದೆ. ಹಾಗಾಗಿ ಇವತ್ತು ನಾವು ಏನು ಮಾತನಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಕಾನೂನಾಗಿಂತ ಯಾರು ದೊಡ್ಡವರಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕಾಗುತ್ತೆ. ಆದರೆ ಒಂದು ಬಹುಶಃ ಹಲವಾರು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಒಬ್ರು ಪರಶುರಾಮ್ ಅಂತಕ್ಕಂಥ ಒಬ್ರು PSI ಯಾವ ರೀತಿ ಮರಣ ಹೊಂದರು, ಅದನ್ನ ಯಾವ ರೀತಿ ಮುಚ್ಚಾಕ್ಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾದ್ರು ಅಂತಕ್ಕಂಥದ್ದು ಜಗಜ್ಜಾಹಿರ. ಇವತ್ತು ಮತ್ತೊಬ್ರು ಸಚಿವರು ನಾಗೇಂದ್ರ ಅವರು ಯಾವ ರೀತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ 189 ಕೋಟಿ ಅಲ್ಲ 87 ಕೋಟಿ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣವನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಸದನದಲ್ಲಿ ಒಪ್ಪಿದ್ರು ಕೂಡ ಅದನ್ನ ತನಿಖೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಮೀಣಾಮೇಷ ಎಣಿಸಿ ತಾರತಮ್ಯವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಆದರೆ ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು ಏನು FSL ರಿಪೋರ್ಟ್ ಬರಬೇಕಾಗಿತ್ತು, ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು FSL ರಿಪೋರ್ಟ್ ಮೂಲಕ ನಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಆದರೆ ಬಹಳ ತರಾತುರಿಯಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ನಿಜಕ್ಕೂ ಕೂಡ ಹಲವಾರು ವರ್ಷಗಳು ಏನು ಸ್ವಾತಂತ್ರ್ಯ ಬಂದ ಮೇಲಿಂದ ಸಾಕಷ್ಟು ಸರ್ಕಾರಗಳು ಆಡಳಿತ ಮಾಡಿದೆ, ಸಾಕಷ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇಂಥ ಒಂದು ಸರ್ಕಾರ ಈ ರೀತಿ ಟಾರ್ಗೆಟ್ ರಾಜಕಾರಣ ಮಾಡಿಕೊಂಡು ಇವತ್ತು ದ್ವೇಷದ ಒಂದು ರಾಜಕಾರಣ ಮಾಡ್ಕೊಂಡೇನು ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಇದನ್ನ ಮೆಚ್ಚತಕ್ಕಂಥ ಕೆಲಸಗಳಲ್ಲ ಇವೆಲ್ಲ. ಇದರ ಭಾಗವಾಗಿ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಬೈದಿದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ. ಅಂದ್ರೆ ಒಕ್ಕಲಿಗ ಸಮುದಾಯ ನಾಯಕರೇ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇಲ್ಲಿ ಒಕ್ಕಲಿಗರ ಟ್ಯಾಗ್ ಆಗಲಿ, ಲಿಂಗಾಯತರ ಟ್ಯಾಗ್ ಆಗಲಿ, ಅಥವಾ OBC ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಮುಸಲ್ಮಾನರ ಟ್ಯಾಗ್ ಆಗಲಿ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವೆಲ್ಲ ಬಿಟ್ಟು ಇವತ್ತೇನು ಇನ್ನು 3.25 ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದ್ರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ. ಈಗಾದ್ರೂ ಚಿಂತನೆ ಮಾಡಲಿ. 1 ವರ್ಷ 4 ತಿಂಗಳಾಗಿದೆ. ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರ್ಬೋದು, ಆದ್ರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ 1 ವರ್ಷ 4 ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆಂಟಿ ಇನ್ಕಮೆನ್ಸಿ ಶುರು ಆಗೋಗಿದೆ. ನಾಳೆ ಚುನಾವಣೆಗೆ ಹೋದ್ರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಏನು ಸೃಷ್ಟಿಯಾಗಿದೆ.
ಅವರ ಎಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು, ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬಯಲಿಗೆಳಿತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಅದು ಬಯಲಿಗೆ ಎಳೆಯೋದೇ ತಪ್ಪ. ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು, ವ್ಯಕ್ತಿಗತವಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ರೆ ಮೊದಲು ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅವ್ರಿಗೆ ಒಳಗಡೆ ಭಯ ಇರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವ್ರ ಮೇಲೆ. ಯಾಕೆಂದ್ರೆ ವಾಸ್ತವ ಮಾತಾಡ್ತಾರಲ್ಲ, ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದ ಪುಸ್ತಕ ರೀತಿ ಇಡ್ತಾರಲ್ವಾ. ಹಾಗಾಗಿ ಇವತ್ತು ಭಯ ಶುರು ಆಗಿದೆ. ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದ್ ಕಡೆ, ಉಪಮುಖ್ಯಮಂತ್ರಿ ಒಂದ್ ಕಡೆ, ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧೆ ಮಾಡಬೇಕು, ಹೆಂಗಾದ್ರೂ ಒಟ್ನಲ್ಲಿ ಕುಮಾರಣ್ಣನ ತಪ್ಪಿತಸ್ಥರು ಅಂತಕ್ಕಂಥದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ನೋಡಿ, ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ಮೈಸೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2015ರಲ್ಲಿ ಏನು ಈ ಒಂದು ಪ್ರಕ್ರಿಯೆ ಒಂದು ಬೆಳವಣಿಗೆ ಆಯಿತು, ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಇಲ್ಲ. ಮೂಡಾ ಕೇಸ್ಗೂ ಗಂಗೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನ ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಷ್ಟೇ. ಚೆನ್ನಪ್ಪರ ಹೆಸರಿಗೆ ಅಂದ್ರೆ ಅವರ ಹೆಸರಿಗೆ ಇದಾಗಿದೆ ಅಂತ ರಿಜಿಸ್ಟರ್ ಆಗಿದೆ ಜಮೀನು. ಈಗ ಡಿನೋಟಿಫಿಕೇಶನ್ ಆಗಿರೋದು ಯಾರ ಕಾಲ್ಗಡದಲ್ಲಿ? ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಏನಿದೆ? ಎಸ್, ಈಗ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಫೈಲ್ ಬಂದಿದ್ರು ಕೂಡ ರಿಜೆಕ್ಟ್ ಮಾಡಿದಾರಲ್ಲ, ಅವ್ರು ಸಹಿ ಹಾಕಿದಾರಾ? ಅವ್ರು ಡಿನೋಟಿಫಿಕೇಶನ್ ಮಾಡಿದಾರಾ? ನೋಡಿ, ರಾಜಕೀಯವಾಗಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ವಿರುದ್ಧವಾಗಿ ರಾಜಕೀಯವಾಗಿ ನಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷ. ಇವತ್ತು ನಾವು ಕಳೆದ 3-4 ತಿಂಗಳಿಂದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಒಟ್ಟಾಗಿರ್ತಕ್ಕಂಥದ್ದು. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಒಂದ್ ರೀತಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂದೂ ಮಾಡಿಲ್ಲ. ಅವ್ರ ಜೀವನದಲ್ಲೇ ಮಾಡಿಲ್ಲ. ಅವರು ಚನ್ನಪಟ್ಟಣದಲ್ಲಿ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ ಸಿಪಿ ಯೋಗೇಶ್ವರ್ ನಿಂತರೆ ಮಾತ್ರ ಗೆಲ್ತಾರೆ ಅಂತ ಬಿಜೆಪಿ ನಾಯಕರ ಅಭಿಪ್ರಾಯ ಆಗಿದೆ ಸರ್. ಈಗ ನೋಡಿ ಅಣ್ಣ, ಇದ್ರ ಬಗ್ಗೆ ಸಾಕಷ್ಟು ಸಮಯ ಚರ್ಚೆಗಳು ಆಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೂಡ ದೆಹಲಿಗೆ ಹೋಗಿ ಮಾತನಾಡಿದ್ದಾರೆ. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಇನ್ನು ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ. ಇವು 3 ಉಪಚುನಾವಣೆ ಡೇಟ್ ಘೋಷಣೆ ಆದ ನಂತರ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿ ಕಣಕ್ಕಿಳಿತಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಅವರ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಯಾವ ರೀತಿ ನಾವು NDA ಅಭ್ಯರ್ಥಿಗೆ ಒಂದು ಗೆಲುವಿಗೆ ಶಕ್ತಿಯನ್ನು ತುಂಬಿಸಬಹುದು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅದೊಂದು ರೀತಿ ಹಿನ್ನಡೆ ಆಗಲ್ಲ, ಯಾಕಂದ್ರೆ ಸ್ಥಳೀಯ ಕೌನ್ಸಿಲರ್ಗಳು ಪಕ್ಷ ತೊರೆಯೋದ್ರಿಂದ. ಈಗ ನಿನ್ನೆ ದಿನ ಕೂಡ ಚನ್ನಪಟ್ಟಣದ ಸಾಕಷ್ಟು ಕೌನ್ಸಿಲರ್ಗಳಿಗೆ ನಾನು ವೈಯಕ್ತಿಕವಾಗಿ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿ ಮಾಡಿದ್ದೇನೆ. ಸಾಕಷ್ಟು ಜನ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು, ಕಾಂಗ್ರೆಸ್ನವರು ಕೆಲವೊಂದಷ್ಟು ಜನಕ್ಕೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಮಿಷವನ್ನ ಒಡ್ಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡಿರ್ತಕ್ಕಂಥದ್ದು ಕೂಡ ಜಗಜ್ಜಾಹಿರ ನಿಮಗೂ ಗೊತ್ತಿದೆ. ಆದರೆ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಿನ್ನೆ ದಿನ ಸುದೀರ್ಘವಾಗಿ ನಾನು ತೋಟದ ಮನೇಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಕೆಲವೊಂದಷ್ಟು ಗುಡ್ ನ್ಯೂಸ್ ಕೊಡ್ತೇನೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದ್ದೀರಿ. ಬಹುಶಃ ಮುನಿರತ್ನ ಅವರ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ತನಿಖೆನಲ್ಲಿ ಇದೆ. ಹಾಗಾಗಿ ಇವತ್ತು ನಾವು ಏನೋ ಮಾತನಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ. ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಕಾನೂನಾಗಿಂತ ಯಾರು ದೊಡ್ಡವರಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕಾಗತ್ತೆ.
ಆದರೆ ಒಂದು ಬಹುಶಃ ಹಲವಾರು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಒಬ್ಬರು ಪರಶುರಾಮ್ ಅಂತಕ್ಕಂಥ ಒಬ್ಬರು PSI ಯಾವ ರೀತಿ ಮರಣ ಹೊಂದರು, ಅದನ್ನು ಯಾವ ರೀತಿ ಮುಚ್ಚಾಕ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾದರು ಅಂತಕ್ಕಂಥದ್ದು ಜಗಜ್ಜಾಹಿರ. ಇವತ್ತು ಮತ್ತೊಬ್ಬರು ಸಚಿವರು ನಾಗೇಂದ್ರ ಅವರು ಯಾವ ರೀತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ 189 ಕೋಟಿ ಅಲ್ಲ 87 ಕೋಟಿ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಸದನದಲ್ಲಿ ಒಪ್ಪಿದ್ರು ಕೂಡ ಅದನ್ನ ತನಿಖೆ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಮೀಣಾಮೇಷ ಎಣಿಸಿ ತಾರತಮ್ಯವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಆದರೆ ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು ಏನು FSL ರಿಪೋರ್ಟ್ ಬರಬೇಕಾಗಿತ್ತು, ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು FSL ರಿಪೋರ್ಟ್ ಮೂಲಕ ನಮ್ಮೆಲ್ರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ